ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೃಷ್ಣನ ಇನ್ನೊಂದು ಅವತಾರ ರೂಪಿಯಾದ ಪಂಢರಾಪುರದ ಪಾಂಡುರಂಗ ದೇವಾಲಯ ಮತ್ತು ಪಾಂಡುರಂಗನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಈ ಪಂಢರಾಪುರ ನಮ್ಮ ನೆರ್ರಾಜ್ಯ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಈ ಪಂಢರಾಪುರ ಈ ದೇವಾಲಯ ಭೀಮಾ ನದಿಯ ದಡದಲ್ಲಿದೆ. ಈ ದೇವಾಲಯದ ಹತ್ತಿರ ಭೀಮಾ ನದಿ ಚಂದ್ರಾಕಾರ ರೂಪದಲ್ಲಿ ಹರಿಯುತ್ತೆ. ಹಾಗಾಗಿ ಈ ನದಿಯನ್ನು ಚಂದ್ರಭಾಗಾ ನದಿ ಎಂದು ಕರೆಯಲಾಗ್ತದೆ. ಈ ಭೀಮಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪ ಕರ್ಮಗಳೆಲ್ಲ ಪರಿಹಾರ ಆಗ್ತವೆ ಅನ್ನೋ ನಂಬಿಕೆ ನಮ್ಮ ಹಿಂದೂಗಳಲ್ಲಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನ ಸೇರುವ ದೇವಸ್ಥಾನ ಅಂದರೆ ಇದೆ. ಈ ದೇವಾಲಯ ನಮ್ಮ ಕರ್ನಾಟಕದಿಂದನೂ ಬಹಳ ಹತ್ತಿರ ಆಗುತ್ತೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಜನಗಳು ಈ ದೇವಾಲಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ವಿಠೋಬಾ ಎಂದರೆ ಮರಾಠಿ ಭಾಷೆಯಲ್ಲಿ ವಿಠ್ಠಲ ತಂದೆ ಅಂದರ್ಥ. ಸ್ಥಳ ಪುರಾಣ ನೋಡುವುದಾದರೆ ಈ ರೀತಿ ಈ ದೇವಾಲಯದ ಸ್ಥಳ ಪುರಾಣ ಬಹಳ ಅದ್ಭುತ ಮತ್ತು ಅಮೋಘವಾಗಿದೆ. ಒಂದಾನೊಂದು ಕಾಲದಲ್ಲಿ ಪಂಢರಾಪುರದಲ್ಲಿ ಪುಂಡಲೀಕ ಎಂಬ ಒಬ್ಬ ಯುವಕ ತನ್ನ ವೃದ್ಧ ತಂದೆ ತಾಯಿಗಳ ಜೊತೆಗೆ ವಾಸವಾಗಿರ್ತಾನೆ. ಈ ಯುವಕ ತನ್ನ ತಂದೆ ತಾಯಿಗಳ ಸೇವೆಯನ್ನು ಅಷ್ಟೊಂದು ಸರಿಯಾಗಿ ಮಾಡುತ್ತಿರಲಿಲ್ಲ. ಹುಡುಗ ಬುದ್ಧಿ ಆಗಿರುತ್ತೆ. ಹೀಗಾಗಿ ಅವನು ಕಾಲಹರಣ ಮಾಡ್ತಾ ಇರ್ತಾನೆ. ಈ ಪುಂಡಲೀಕನಿಗೆ ಒಂದು ಸಲ ಕಾಶಿಗೆ ಹೋಗಿ ಬರಬೇಕೆಂದು ಆಶೆ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಈ ಪುಂಡಲೀಕ ತನ್ನ ವೃದ್ಧ ತಂದೆ ತಾಯಿಗಳನ್ನು ಮನೆಯಲ್ಲೇ ಬಿಟ್ಟು ಕಾಶಿಗೆ ಹೊರಡುತ್ತಾನೆ. ಕಾಶಿಗೆ ಹೋಗುವಾಗ ಆತನಿಗೆ ಒಂದು ಕಾಡು ಸಿಗುತ್ತೆ. ಆ ಕಾಡಲ್ಲಿ ಆತನಿಗೆ ಬಹಳ ಸುಸ್ತಾಗಿ ಒಂದು ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಲು ಹೋಗುತ್ತಾನೆ. ಆ ಆಶ್ರಮ ಕುಕ್ಕುಟ ಎಂಬ ಋಷಿಗಳ ಆಶ್ರಮ ಅದು ಆಗಿರುತ್ತೆ. ಆಶ್ರಮದಲ್ಲಿದ್ದ ಋಷಿಮುನಿಗಳು ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ಆ ಆಶ್ರಮದಲ್ಲಿ ಗಂಗಾ, ಯಮುನಾ, ಸರಸ್ವತಿಯರು ಆಶ್ರಮವನ್ನು ಶುದ್ಧೀಕರಿಸ್ತಾ ಇರ್ತಾರೆ. ಇದನ್ನು ನೋಡಿದ ಪುಂಡಲೀಕನಿಗೆ ಬಹಳ ಆಶ್ಚರ್ಯ ಉಂಟಾಗುತ್ತದೆ. ಇದರ ಕುರಿತು ಪುಂಡಲೀಕ ಋಷಿಗಳಿಗೆ ವಿಚಾರಿಸಿದಾಗ ಋಷಿಗಳು ಹೀಗೆ ಹೇಳುತ್ತಾರೆ, ಇದೆಲ್ಲವೂ ನನಗೆ ತಂದೆ ತಾಯಿಗಳ ಸೇವೆ ಮಾತ್ರದಿಂದಲೇ ಸಾಧ್ಯವಾಗಿದೆ. ತಂದೆ ತಾಯಿಗಳ ಸೇವೆ ಬಹಳ ಮುಖ್ಯ ಎಂದು ಪುಂಡಲೀಕನಿಗೆ ಬೋಧನೆ ಮಾಡುತ್ತಾರೆ. ಅಂದಿನಿಂದ ತನ್ನ ತಪ್ಪಿನ ಅರಿವಾದ ಪುಂಡಲೀಕ ಕಾಶಿ ಯಾತ್ರೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂತಿರುಗಿ ತನ್ನ ಮನೆಗೆ ಹೋಗುತ್ತಾನೆ. ಹೋಗಿ ತನ್ನ ವೃದ್ಧ ತಂದೆ ತಾಯಿಗಳ ಸೇವೆಯಲ್ಲಿ ತಲ್ಲೀನನಾಗಿ ವಿಠ್ಠಲನ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ವಿಠ್ಠಲ ಈ ಪುಂಡಲೀಕನ ಭಕ್ತಿಗೆ ಒಲಿದು ಭಗವಂತ ವಿಠ್ಠಲನು ಪ್ರತ್ಯಕ್ಷಗೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಪುಂಡಲೀಕ ತನ್ನ ತಂದೆ ತಾಯಿಗಳ ಸೇವೆಯಲ್ಲಿ ತಲ್ಲೀನನಾಗಿರುತ್ತಾನೆ. ಸ್ವತಃ ಪಾಂಡುರಂಗನೇ ಬಂದರೂ ಸಹಿತ ಆತನು ತನ್ನ ಕೆಲಸವನ್ನು ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಪುಂಡಲೀಕನು ಪಾಂಡುರಂಗನಿಗೆ ತನ್ನ ಹತ್ತಿರ ಇದ್ದ ಒಂದು ಇಟ್ಟಿಗೆಯನ್ನು ಎಸೆಯುತ್ತಾನೆ. ಇದರ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ, ನಾನು ನನ್ನ ತಂದೆ ತಾಯಿಗಳ ಸೇವೆಯನ್ನು ಮುಗಿಸಿ ಬರುತ್ತೇನೆ ಎಂದು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ವಿಠ್ಠಲನು ಪುಂಡಲೀಕ ಮಾಡುತ್ತಿದ್ದ ಸೇವೆಯನ್ನು ಇಟ್ಟಿಗೆ ಮೇಲೆ ನಿಂತುಕೊಂಡು ಎರಡೂ ಕೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡು ನೋಡ್ತಾ ಇರ್ತಾರೆ. ನಂತರ ಪುಂಡಲೀಕನು ಪಾಂಡುರಂಗನ ಹತ್ತಿರ ಬಂದು ಕ್ಷಮೆಯನ್ನು ಕೇಳುತ್ತಾರೆ. ನಂತರ ವಿಠ್ಠಲನು ಪುಂಡಲೀಕನ ಭಕ್ತಿಗೆ ಒಲಿದು ನಿನಗೆ ಏನು ಹೊರಬೇಕೆಂದು ಕೇಳುತ್ತಾನೆ. ಆಗ ಪುಂಡಲೀಕನು ನಿಂತಿರುವ ಜಾಗದಲ್ಲಿ ನಿಂತು ಬರುವ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಇಲ್ಲೇ ನೆಲೆಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಪಂಢರಾಪುರದ ಪಾಂಡುರಂಗನು ಅದೇ ಸ್ಥಳದಲ್ಲಿ ತಮ್ಮ ಪತ್ನಿಯಾದ ರುಕ್ಮಿಣಿಯ ಜೊತೆಗೆ ಅದೇ ಸ್ಥಳದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಸಲಹುತ್ತಿದ್ದಾರೆ. ದೇವಾಲಯದ ಪಕ್ಕದಲ್ಲೇ ಪುಂಡಲೀಕನ ಸಮಾಧಿ ಇದೆ. ಮೊಟ್ಟ ಮೊದಲಿಗೆ ಪುಂಡಲೀಕನ ದರ್ಶನ ಮಾಡಿ ನಂತರ ವಿಠ್ಠಲನ ದರ್ಶನ ಮಾಡಬೇಕೆಂದು ಇಲ್ಲಿನ ಪದ್ಧತಿ. ಪಂಢರಾಪುರದ ವಿಠ್ಠಲನ ದ್ವಾರಬಾಗಿಲು ಪೂರ್ವಾಭಿಮುಖವಾಗಿ ದೇವಾಲಯದ ಮಹಾದ್ವಾರಕ್ಕೆ ನಾಮದೇವ ಮಹಾದ್ವಾರ ಎಂದು ಕರೆಯಲಾಗುತ್ತದೆ. ದೇವಾಲಯದಲ್ಲಿ ವಿಠ್ಠಲನ ಕಲ್ಲಿನ ಮೂರ್ತಿ ಇದೆ. ಆ ಮೂರ್ತಿಯು ಇಟ್ಟಿಗೆಯ ಮೇಲೆ ನಿಂತಿರುವ ಭಂಗಿಯಲ್ಲಿದೆ. ವಿಠ್ಠಲನ ಮೂರ್ತಿ ಎತ್ತರ ಸುಮಾರು 2 ಮೀಟರ್ಗಿಂತ ಹೆಚ್ಚು. ವಿಠ್ಠಲನ ಮೂರ್ತಿಯ ಸ್ವಲ್ಪ ಪಕ್ಕದಲ್ಲೇ ತಾಯಿ ರುಕ್ಮಿಣಿ ದೇವಿಯ ಮೂರ್ತಿ ಸಹಿತ ಇದೆ. ಈ ದೇವಾಲಯದ ಅನುಯಾಯಿಗಳನ್ನು ವಾರಾಕರಿ ಎಂದು ಕರೆಯುತ್ತಾರೆ. ವಾರಾಕರಿ ಎಂದರೆ ಮತ್ತೆ ಮತ್ತೆ ಯಾತ್ರೆ ಮಾಡುವವರು ಎಂದರ್ಥ. ಇವರು ವರ್ಷಕ್ಕೆ 2 ಬಾರಿ ದೇವಾಲಯಕ್ಕೆ ನಡೆದುಕೊಂಡೇ ಬಂದು ವಿಠ್ಠಲನ ದರ್ಶನ ಪಡೆಯುತ್ತಾರೆ. ಇವರು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಇವರನ್ನು ಜಾಸ್ತಿ ಕಾಣಬಹುದು. ಈ ವಾರಾಕರಿ ಸಂಪ್ರದಾಯವನ್ನು ನಮ್ಮ ದಾಸರುಗಳು
ಗಟ್ಟಿಪಡಿಸಿದ್ದಾರೆ. ಈ ವಾರಕರಿಗಳು ತಮ್ಮ ತಮ್ಮ ಊರಿನಿಂದ ಸಂತರುಗಳ ಪಲ್ಲಕ್ಕಿಯನ್ನು ಹಿಡಿದುಕೊಂಡು ಈ ದೇವಾಲಯದ ಕಡೆಗೆ ನಡೆದುಕೊಂಡೇ ಬರುತ್ತಾರೆ. ಈ ರೀತಿಯಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ವಿಠ್ಠಲನ ಅವತಾರ ತಾಳಿ ಈ ದೇವಾಲಯದಲ್ಲಿ ನಿಂತು ಬಂದ ಭಕ್ತರ ಕಷ್ಟವನ್ನು ಹೋಗಲಾಡಿಸ್ತಾ ಇದ್ದಾರೆ. ಈ ದೇವಾಲಯ ನಮ್ಮ ಬೆಂಗಳೂರಿನಿಂದ 633 ಕಿಲೋಮೀಟರ್ ದೂರ ಇದೆ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ.